ಸೊ ಅದ್ರ ಡಬ್ಬಿಂಗ್ ಅಲ್ಲಿ ಮತ್ತೆ ಅದೇ ತರ ನಗಿಸ್ಬೇಕಾಯ್ತಾ ನೀವು? ಆಬ್ವಿಯಸ್ಲಿ ಅಯ್ಯೋ ಅಯ್ಯೋ ನಿಶ್ಚಿನ್ ಅವ್ರದ್ದೊಂದು ಫೋಟೋ ತೋರಿಸ್ಬಿಟ್ಟು ನಗಿಸ್ತಾ ಇದ್ರು ಒಂದೊಂದ್ಸಲ. ಒಂದು ಇಂಟರ್ನ್ಯಾಷನಲ್ ಫೇಮಸ್ ಫೋಟೋ. ಡಬ್ಬಿಂಗ್ ಹೆಂಗಿತ್ತು ಆ್ಯಕ್ಚುಲಿ? ನಾನು ಡಬ್ಬಿಂಗ್ ಟೈಮಲ್ಲಿ ಟೇಕ್ಸ್ ತೊಗೊಂಡ್ರೆ ಜಾಸ್ತಿ ಫನಿ ಮೂಮೆಂಟ್ಸ್. ಹೌ ವಾಸ್ ಇಟ್? ಎಷ್ಟು ಅವರ್ ಮಾಡಿರಿ ಮೂವಿ ಡಬ್ಬಿಂಗ್? ಎಷ್ಟು ಅವರ್ ಮಾಡಿದೆ? 6 hours 8 hours 8 hours ಎಲ್ಲ ಇಲ್ಲ, ಮೋಸ್ಟ್ ಪ್ರಾಬ್ಲಿ ಒಂದು ದಿನದಲ್ಲಿ ಆಲ್ಮೋಸ್ಟ್ 50% ಮೂವಿ ನೀವು ಮಾಡಿದ್ದೀರಿ. ಡಬ್ಬಿಂಗ್ ನಂದು ಫಸ್ಟ್ ಟೈಮ್ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಅದು. ಚೆನ್ನಾಗಿತ್ತು. ಫಸ್ಟಿಗೆಲ್ಲ ಒಂಥರ ನಮ್ಮ ವಾಯ್ಸ್ ನನಗೆ ಕೇಳ್ಬಿಟ್ಟು ಒಂಥರ ಅಯ್ಯೋ ಏನಿದು ಹಿಂಗೆ ಅಂತ ಅನಿಸ್ತಾ ಇತ್ತು. ಅಂದರೆ ಇಷ್ಟು ವಿಯರ್ಡಾಗಿ ಸೌಂಡ್ ಆಗುತ್ತಾ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲ, ಆಮೇಲೆ ಎಸ್ಪೆಷಲಿ ಪ್ರೀ ಕ್ಲೈಮ್ಯಾಕ್ಸ್ಗೆ ಹೋಗೋಷ್ಟೊತ್ತಿಗೆ ಇವನ್ ಐ ವಾಸ್ ಯೂಸ್ ಟು ಇಟ್. ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಡಬ್ಬಿಂಗ್. ಓಕೆ. ಡಬ್ಬಿಂಗ್ ಮಾಡಕ್ಕೆ ಯಾವ ಸೀನ್ ಚಾಲೆಂಜಿಂಗ್ ಆಗಿತ್ತು? ನಂಗೆ ಚಾಲೆಂಜಿಂಗ್ ಆಗಿದ್ದು ಒಂದಿಷ್ಟು ಸೀನ್ಸ್ಗಳಿದೆ, ಅದರಲ್ಲಿ ನಾನು ಬರೀ ನಗಬೇಕು. ಅದೊಂಥರ ತುಂಬ ಆರ್ಟಿಫಿಷಿಯಲ್ ಆಗಿ ಫೇಕ್ ಆಗಿ ನಗಕ್ಕೆ ನಂಗೊಂಥರ ತುಂಬ ಚಾಲೆಂಜಿಂಗ್ ಅನಿಸ್ತು. ನಾನು ಹೆಲ್ಪ್ ಮಾಡಿದ್ದೀನಿ ಇವ್ರಿಗೆ ಏನೋ ಕಾಮಿಡಿಗಳೆಲ್ಲ ಮಾಡ್ತಾ ಇದ್ರು ನಗ್ಲಿ ಅಂತ ಹೇಳ್ಬಿಟ್ಟು. ಎಲ್ಲ ಆಕ್ಟ್ ಮಾಡಿದ್ದೀನಿ Jokes ಎಲ್ಲ ಹೇಳಿದ್ರೆ ನಗು ಬರಲ್ಲ ಅಂತ. ಅಲ್ಲ, ಅಟ್ಲೀಸ್ಟ್ ಬ್ಯಾಡ್ ಜೋಕ್ಸ್ ಇಲ್ಲ, ಕೆಟ್ಟ ಜೋಕ್ಸ್ ಆದ್ರೂ ಹೇಳಿದ್ರೆ, ಕೆಟ್ಟ ಜೋಕ್ಸ್ ಇನ್ ದ ಸೆನ್ಸ್ ನಗು ಬರ್ದಿರೋ ಜೋಕ್ಸ್ ಹೇಳಿದ್ರು ನಗು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು, ಹೆಲ್ಪ್ ಆಗಲಿ ಇವ್ರಿಗೆ ಅಂತ. ಏನ್ ಗುರು ಈ ತರ ಬ್ಯಾಡ್ ಜೋಕ್ ಹೇಳಿದೆ ನೀವು ಅಂತ ನಗು ಬರಲ್ಲ? ಅಂತ ನಾವು ನಗು ಬರ್ಬೇಕು. ಲೇಮ್ ಜೋಕ್ಸ್ ಬಟ್ ಏನೋ ಅದು ವರ್ಕ್ ಆಗ್ಲಿಲ್ಲ ಒಂದು ಪಾಯಿಂಟ್ ಅಲ್ಲಿ. ಇಲ್ಲ, ಚೆನ್ನಾಗಿ ನಕ್ಕಿದ್ದಾರೆ. ಅದೇ ನಂಗೆ ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು. ಸೊ ಅದ್ರ ಡಬ್ಬಿಂಗ್ ಅಲ್ಲಿ ಮತ್ತೆ ಅದೇ ತರ ನಗಿಸ್ಬೇಕಾಯ್ತಾ ನೀವು? ಆಬ್ವಿಯಸ್ಲಿ ಅಯ್ಯೋ ನಿಶ್ಚಿನ್ ಅವ್ರದ್ದೊಂದು ಫೋಟೋ ತೋರಿಸ್ಬಿಟ್ಟು ನಗಿಸ್ತಾ ಇದ್ರು ಒಂದೊಂದ್ಸಲ. ಒಂದು ಇಂಟರ್ನ್ಯಾಷನಲ್ ಫೇಮಸ್ ಫೋಟೋ ಅದು ನಮ್ಮ ಮುನ್ನತಿ ಹತ್ರ ಇದೆ. ಅದು ಹಾಕ್ಸೋಣ, ಇನ್ಫೆಕ್ಟ್ ಅದು ಹಾಕ್ಸ್ಬೇಕು. ತುಂಬ ಇಷ್ಟವಾದ ಸೀನ್ ಯಾವುದು? ಈ ಸೀನ್ ನಾನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ, ಒಂದು ತೃಪ್ತಿ ಸಿಕ್ತು ನನಗೆ ಈ ಸೀನಿಂದ ಅನ್ನೋ ಸೀನ್ ಯಾವುದೇ? ಪ್ರೀ ಕ್ಲೈಮ್ಯಾಕ್ಸ್. ಅದೇನಾ? ಮತ್ತೆ ಅದೇನಾ? ಅದೇ ನಿಜ. ಅಂದ್ರೆ ತೃಪ್ತಿ ಅಂತ ನನ್ಗನ್ಸಂಗೆ ಯಾವ ಆ್ಯಕ್ಟರ್ಗೂ ಕಂಪ್ಲೀಟಾಗಿ ಸಿಗಲ್ಲ. ಅದು ಎವ್ರಿ ಟೈಮ್ ನೋಡಿದಾಗ್ಲೂ ಅಯ್ಯೋ ನಾನು ಇದನ್ನ ಇನ್ನೂ ಹಿಂಗೆ ಇಂಪ್ರೂವೈಸ್ ಮಾಡ್ಬೋದಿತ್ತು, ಇನ್ನೂ ಬೇರೆ ಥರ ಮಾಡ್ಬೋದಿತ್ತು. ಅದೇ ಸೀನನ್ನ ಇವಾಗ ಕೊಟ್ಟರೆ ನಾನು ಮೋಸ್ಟ್ ಪ್ರಾಬ್ಲಿ ಬೇರೆ ಥರ ಮಾಡ್ತೀನಿ, ಹಂಗೆ ಅನ್ಸುತ್ತೆ. ಶೂಟ್ ಮಾಡೋಣ ಮತ್ತೆ ಹಾಂ, 6 ತಿಂಗಳ ಅಂದ್ರೆ ಮಾಡೋಣ. ಹೇಳ್ತಾ ಇದ್ರು ನಾನು ಇಡೀ ಸಿನಿಮಾ ಮತ್ತೆ ರೀಶೂಟ್ ಮಾಡಕ್ ಕೊಟ್ರು ಮತ್ತೆ ಮಾಡ್ತೀನಿ ಅಂತ, ತೃಪ್ತಿ ಇಲ್ಲ ಅಂತ. ಅದು ಆಬ್ವಿಯಸ್ಲಿ ಆಗಿದೆ. ಈಗ ಅವ್ರಿಗೆ ಹೆಂಗೆ ಅನ್ಸಿರುತ್ತೆ, ನನಗೂ ಆಬ್ವಿಯಸ್ಲಿ ಹೆಂಗೆ ಅನ್ಸುತ್ತೆ, ಇಲ್ಲ ಮತ್ತೆ ರಿಶೂಟ್ ಮಾಡೋಣ ಅಂತ. ಬಟ್ ಇವಾಗ ಅವರು ಮಲ್ಟಿಪಲ್ ಲೊಕೇಶನ್ಸು ಇದು ಒಂಥರ ಬೆಟ್ಟ ಹತ್ಬಿಟ್ಟು ಈಗ ಏನೋ ಫೋನ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಇಳಿದ್ಬಿಟ್ಟು ಮತ್ತೆ ಎತ್ಕೊಂಡ್ಬಿಡ್ತೀನಿ ತಡಿ ಗುರು ಅಂತ ಹೇಳ್ದಾಗ ಆಗತ್ತದು. ಯಪ್ಪ, ಬಟ್ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಭೂಮಿ, ಸೊ ಹೌ ವಾಸ್ ದ ಟೋಟಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ದಿಸ್ ಟೀಮ್? ಈ ಟೀಮ್ ಜೊತೆ ಕೆಲಸ ಮಾಡಿದ್ದು ನಿಮಗೆ ಫ್ರಸ್ಟ್ರೇಷನ್ ಆಗಿರ್ಬೋದು, ಕೋಪ ಇರ್ಬೋದು, ಈ ಕಾಮಿಡಿ ಇರ್ಬೋದು, ಜಾಸ್ತಿ ಇರಲ್ಲ, ಎಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇರುತ್ತೆ. ಸೊ ಹೆಂಗೆ ಅನಿಸ್ತು ನಿಮಗೆ ಟೋಟಲಿ ಫೈನಲಿ? ಇಲ್ಲ, ಇಟ್ ಈಸ್ ಅ ವಂಡರ್ಫುಲ್ ಜರ್ನಿ. ಯಾಕೆಂದರೆ ನಾವು ಏನೋ ಒಂದು ಸ್ವಲ್ಪ ಡ್ಯೂರೇಷನಲ್ಲಿ ಮಾಡಿರೋವಂಥ ಸಿನಿಮಾ ಅಲ್ಲ ಇದು. ನಾವು ಆಲ್ಮೋಸ್ಟ್ ಒಂದು 6 months ಶೂಟ್ ಮಾಡಿದ್ದೀವಿ. 6 months ಅಂದರೆ ನಾವೇನು ಎವ್ರಿ ಡೇ ಶೂಟ್ ಮಾಡಿಲ್ಲ. ವಿ ವರ್ ಶೂಟಿಂಗ್ ಓನ್ಲಿ ಆನ್ ವೀಕೆಂಡ್ಸ್. ಯಾಕೆಂದರೆ ಎಲ್ಲರೂ ಇಲ್ಲಿ ನಾವು ಬರೀ ಸಿನಿಮಾ ಮಾಡ್ತೀವಿ ಆ ಥರದ್ದಲ್ಲ, ನಾವು ಬೇರೆ ವರ್ಕ್ ಮಾಡಿಕೊಂಡು ಬೇರೆ ಏನೇನೋ ಕಮಿಟ್ಮೆಂಟ್ಸ್ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾ ಇದ್ದಿದ್ದು. ಹಾಗಾಗಿ ಎಲ್ಲದನ್ನೂ ಮ್ಯಾನೇಜ್ ಮಾಡ್ಕೊಂಡು ಎಲ್ಲರದ್ದು ಸ್ಟಾರ್ಸ್ ಅಲೈನ್ ಆಗಬೇಕಿತ್ತು ಶೂಟಿಂಗ್ ಅಂತ ಅಂದರೆ, ಹಾಗಾಗಿ ಹೋಗ್ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಬೇರೆ ಬೇರೆ ಲೊಕೇಶನ್ಗೆ ಹೋಗಿದ್ವಿ. ಎವ್ರಿ ಲೊಕೇಶನ್ ಅಲ್ಲೂ ಕೂಡ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ಆ್ಯಂಡ್ ನಾನು ಮೈಸೂರಿಗೆ ಹೊಸೊಬ್ಳಾಗಿದ್ದೆ ಒಂದು ಟೈಮಲ್ಲಿ. ಸೊ ಎಷ್ಟೊಂದು ಜಾಗಗಳು ನಾನು ಮೈಸೂರಲ್ಲಿ ನೋಡಿದ್ದು ಮೋಸ್ಟ್ ಪ್ರಾಬ್ಲಿ ಅರ್ಧ ಈ ಸಿನಿಮಾಯಿಂದಾನೆ. ನಾವು ಎಷ್ಟೋ ಕಡೆ ಶೂಟಿಂಗ್ ಹೋಗ್ತಾ ಇದ್ವಿ. ಹಾಂ, ಹೌದು. ಎಸ್ಪೆಷಲಿ ಔಟ್ಸ್ಕರ್ಟ್ಸಲ್ಲಿ ನಾವು ಶೂಟ್ ಮಾಡಿದ್ದು. ನಾನು ಎಷ್ಟೊಂದು ಜಾಗಗಳು ನೋಡಿರಲಿಲ್ಲ. ನೋಡಿದ್ರೂ ಒಂದೇನೋ ಅಲ್ಲಿ ತುಂಬ ಹೊತ್ತು ಇರೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಶೂಟಿಂಗ್ ಎಕ್ಸ್ಪೀರಿಯೆನ್ಸು ಕೂಡ ನನಗೆ ನಂಗೆ ತುಂಬ ಹೊಸದು. ಈ ಒಂದು ಎನ್ವೈರನ್ಮೆಂಟಲ್ಲಿರೋದು ತುಂಬ ಖುಷಿ ಕೊಡ್ತು. ಎಲ್ರಿಗೂ ತಲೆಯಲ್ಲಿರೋಂಥ ಪ್ರಶ್ನೆ, ಕೊನೆಯಲ್ಲಿ ಒಂದು ಸ್ಪಾಯ್ಲರ್ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಅದು ಆವರಿಸು 2ಗೆ ಒಂದು ಮುನ್ಸೂಚನೆ. ಸೊ ಅದ್ರ ಬಗ್ಗೆ ನೀವು ಹೇಳಬೇಕು ಸ್ವಲ್ಪ. ಎಷ್ಟು ಗೊತ್ತು, ಎಷ್ಟು ಪ್ಲ್ಯಾನ್ ಮಾಡಿದ್ದೀರಾ, ಏನು ಹೇಳಬೇಕು? ಆವರಿಸು ಕತೆ ಇದೆ ಆ್ಯಕ್ಚುಲಿ. ಸೊ ಪ್ರೀಕ್ವೆಲ್ಲು ಇದೆ, ಸೀಕ್ವೆಲ್ಲು ಕತೆ ಇದೆ. ಜಸ್ಟ್ ಇದೊಂದು ಮಿಡ್ ಪಾಯಿಂಟ್. ಈ ಕತೆ ಏನಿದೆ, ಒಂದು ಕಂಪ್ಲೀಟ್ ಕತೆ ಅಂತ ತೊಗೊಂಡಾಗ ಅದರಲ್ಲಿ ನಡೆಯೋ ಮಿಡ್ ಪಾಯಿಂಟಲ್ಲಿ ನಡೆಯೋ ಕತೆ. ಸೊ
ಇದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಕತೆ ಇದೆ, ಇದಕ್ಕಿಂತ ಆದಮೇಲೆ ಒಂದು ಸ್ವಲ್ಪ ಕತೆ ಇದೆ. ಇಂಟರ್ವಲ್ ಥರ ಆಗತ್ತೆ. ಸೊ ದಿಸ್ ಇಸ್ ಜಸ್ಟ್ ಇಂಟರ್ವಲ್ ಪಾರ್ಟ್. ಸೊ ಕತೆ ಇದೆ ಆ್ಯಂಡ್ ಆ ಲೈನು ಕೂಡ ಇದೆ ನನ್ನ ಹತ್ರ ಆಲ್ರೆಡಿ. ಬಟ್ ನೋಡೋಣ, ಭೂಮಿ ಒಪ್ಕೊಂಡ್ರೆ ಇನ್ನೊಂದ್ಸಲ ಏನಾದ್ರು ಕಾಲ್ ಮಾಡಿದಾಗ ಭೂಮಿ ಹಿಂಗೆ ಈ ಥರ ಒಂದು ಸ್ಕ್ರಿಪ್ಟ್ ಇದೆ ಮತ್ತೆ ಮಾಡ್ತೀರಾ ಅಂತ ಹೇಳಿದಾಗ ಅವ್ರೇನು ಬ್ಲಾಗ್ ಗೀಕ್ ಮಾಡಿಲ್ಲ, ಇಲ್ಲ ಗುರು ಮಾಡ್ತೀನಿ ಓಕೆ ಅಂತ ಅವ್ರು ರಿಪ್ಲೈ ಮಾಡಿದ್ರೆ ಖಂಡಿತ ಮಾಡೋಣ. ಯಾರು ಪ್ರೊಡ್ಯೂಸರ್ ಸಿಕ್ಕಿದ್ರೆ, ನೀವೇನೋ ಪ್ರೊಡ್ಯೂಸ್ ಗಿಡ್ಯೂಸ್ ಮಾಡಿದ್ರೆ ಪಕ್ಕ ಮಾಡೋಣ. ಅವರು ಸಿಕ್ಕಿದ್ರು